Hello guys, welcome back to my channel. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕುಕಿಂಗ್ ವಿಡಿಯೋ ಆಗಿರುತ್ತೆ. ಮಮ್ಮಿದು ಬಿಗ್ ಸಿಸ್ಟರ್ ಅಂದರೆ ನನ್ನ ದೊಡ್ಡಮ್ಮ ನಮ್ಮೆಲ್ಲರಿಗೂ ಒಂದು ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತಾರೆ. ಸೊ ಲೆಟ್ಸ್ ಗೋ ಆ್ಯಂಡ್ ವಾಚ್ ಇಟ್. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಈರುಳ್ಳಿ ಹಾಕಿ ನೈಸಾಗಿ ರುಬ್ಕೋಬೇಕು. ಆಮೇಲೆ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ ಮತ್ತು ತೇಜು ಬಿರಿಯಾನಿ ಮಸಾಲ ಹಾಕಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಅದಕ್ಕೆ 10 ಬಿಡಿಸಿರುವಂಥ ಏಲಕ್ಕಿ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಅನಾನಸ್ ಮೊಗ್ಗು, ಸ್ಟಾರ್ ಹಾಕೋಬೇಕು. ನಂತರ ರುಬ್ಕೊಂಡಿದ್ದಂಥ ಪುದೀನ ಮಸಾಲವನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಹಸಿ ವಾಸನೆ ಹೋದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದಂಥ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದ್ರ ಹಸಿ ವಾಸನೆ ಹೋದ್ಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ ಹಾಕೋಬೇಕು. ಚಿಕನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಒಂದು ಲಿಂಬೆಹಣ್ಣನ್ನ ಹಾಕಿ ಮಿಕ್ಸ್ ಮಾಡಿ ಚಿಕನ್ನ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿ ಅದನ್ನು ಬೇಯಿಸ್ಕೋಬೇಕು. ಚಿಕನ್ ಸಪ್ರೇಟ್ ಮಾಡಿ ಆದಮೇಲೆ ಉಳಿದಿರುವ ಗ್ರೇವಿಗೆ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ರೈಸ್ನ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಸುಮಾರು 1.5 kg ರೈಸ್ ತೊಗೊಂಡಿದ್ದೀವಿ, ಅಂದರೆ 6 ಲೋಟ ರೈಸ್. ಅದಕ್ಕೆ 10 ರಿಂದ 12 ಲೋಟ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಒಂದು ಲಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ನಂತರ ಚಿಕನ್ಗೆ ನಿಮಗೆ ಬೇಕಾದಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕಿ ಬೇಯೋಕ್ಕೆ ಬಿಡಬೇಕು. ರೈಸ್ ಎಲ್ಲ ಲೆವೆಲ್ಗೆ ಬಂದ ಮೇಲೆ 2 ಸ್ಪೂನ್ ತುಪ್ಪ ಹಾಕಿ ಪುದೀನ ಸೊಪ್ಪು ಹಾಕಿ ಒಂದು ಲಿಡ್ ಮುಚ್ಚಿ 1/4 ಗಂಟೆ ಸಿಮ್ಮಲ್ಲಿ ದಮ್ಮಲ್ಲಿಟ್ಟು ಬೇಯೋಕ್ಕೆ ಬಿಡಬೇಕು. ಅದರಷ್ಟರಲ್ಲೇ ಚಿಕನ್ ಕೂಡ ಬೆಂದಿರುತ್ತೆ. 1/4 ಗಂಟೆ ಆದಮೇಲೆ ಬಿರಿಯಾನಿನ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಗಾರ್ನಿಷ್ ಮಾಡಿ ಮೊಸರು ಬಜ್ಜಿ ಮತ್ತು ಲಿಂಬೆಹಣ್ಣು ಜೊತೆ ಸರ್ವ್ ಮಾಡಿದ್ರೆ ಡೆಲಿಷಿಯಸ್ ಬಿರಿಯಾನಿ ಇಸ್ ರೆಡಿ ಟು ಸರ್ವ್. ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ. ಡೂ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.